ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟದಲ್ಲಿ ಕಳಿಸ್ಕೊಡ್ತೀವಿ ಸರ್ಕಾರ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕಾವಂತರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಯೂಟ್ಯೂಬರ್ಗಳು ಇವತ್ತು ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳ್ಬಿಡ್ತಾ ಇದ್ದಾರೆ. ಇವತ್ತು ಇದ್ರ ಬಗ್ಗೆ SITನ ಸರ್ಕಾರ ರಚನೆ ಮಾಡಿದೆ. ಆದರೆ SIT ನಡೆ ಏನಿದೆ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ಬಂಗ್ಲೆಗುಡ್ಡದಲ್ಲಿ ಯಾವುದೊಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಮುಸುಕುದಾರಿ ಹೇಳ್ದ ಅಂಥೇಳಿ ಒಂದು ಬುರುಡಿನ ಎಲ್ಲಿಂದನೋ ತಂದಂಥ ಸ್ಕೆಲಿಟನನ್ನು ತೆಗೆದಾಗ ಏಕ್ದಮ್ಮು ಅವನ ಮಾತನ್ನು ಕೇಳಿ 10 ಕಡೆ ಗುಂಡಿ ಆಗೋದ್ರೂ ಕೂಡ ಏನೂ ಸಿಕ್ಕಲಿಲ್ಲ. ಅಲ್ಲಿ ಸಿಕ್ಕಿದ್ದೆಲ್ಲ ಬರೀ ಚಿಪ್ಪು ಮತ್ತು ಚೊಂಬು ಮಾತ್ರ. ಇಂಥ ಟೈಮ್ನಲ್ಲಿ ಆ ವ್ಯಕ್ತಿನ ಕೂಲಂಕುಷವಾಗಿ ತನಿಖೆ ಮಾಡಿದರೆ ಈ ಸರ್ಕಾರಕ್ಕೆ SITಗೆ ಏನು ಖರ್ಚಾಯ್ತಿತ್ತು ಉತ್ಖನನ ಮಾಡೋಕ್ಕೆ ಅವೆಲ್ಲವೂ ಕೂಡ ಉಳ್ಕೊತಿತ್ತು. ಬೋರ್ಡೆ ಎಲ್ಲಿಂದಪ್ಪ ಬಂದಿತ್ತು, ಬೋರ್ಡೆ ಯಾರಿಗೆ ಸಮ ತೆಗೆದೆ ನೀನು, ಯಾರು ಹೇಳಿದವರು ನಿನಗೆ, ಈ ಬೋರ್ಡೆ ಗಂಡ ಹೆಣ್ದ, ಈ ಬೋರ್ಡೆ ಹೂತಾಕಿದ ಜಾಗ ಎಲ್ಲಿ, ಈ ಬೋರ್ಡೆ ಎತ್ತಬೇಕು ಅಂತಂದ್ರೆ ನೀವು ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡಿದೆಯಾ ಇಲ್ಲ ಪೊಲೀಸ್ನವ್ರ ಮಾಹಿತಿಯ ಕೊಟ್ಟಿದೆಯಾ ಅಂದರೆ ಮುಗಿದೋಗಿರೋದು. ಆದರೆ ಇವೆಲ್ಲವನ್ನೂ ಕೂಡ ಬದಿಗಿಟ್ಟು ಆ ಮಾಸ್ಕ್ ಮ್ಯಾನು ಮತ್ತು ಪ್ರಗತಿಪರರು ಎಡಪಂಥೀಯರು ಹೇಳಿದ ರೀತಿ ಸರ್ಕಾರ ಕೇಳಿಕೊಂಡು ಈ ವ್ಯವಸ್ಥಿತ ಪಿತೂರಿಯನ್ನು ಮಾಡಲಿಕ್ಕೆ ಇವತ್ತು ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿರೋದು ತಪ್ಪಾಗಲಾರ್ದು. ನೆನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಇವತ್ತು ನೂರಾರು ಸ್ಕೆಲಿಟನ್ಗಳು ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ಯಾಕೆಂದರೆ ಅವರೇ ತನಿಖಾಧಿಕಾರಿಗಳ ಪ್ರಿಯಾಂಕಾ ಖರ್ಗೆ ಅವರು. ಇವತ್ತು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತಂದರೆ ಸರ್ಕಾರದ ನಡೆ ಬಗ್ಗೆ ನಮಗೆ ಅನುಮಾನ ಮಾಡ್ತಾ ಇದೆ. ಸರ್ಕಾರ ಬ್ಯಾಲೆನ್ಸ್ ಮಾಡ್ತಾ ಇದೆ. ಭಕ್ತರಿಗೂ ಅನ್ಯಾಯ ಆಗಬಾರ್ದು, ಎಡಪಂಥೀಯರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಬರೀ ಕಪ್ಪು ಮಸಿ ಮಾತ್ರ ಬೆಳೆಯುವಂಥ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಇವತ್ತು ರಾಷ್ಟ್ರೀಯ ತನಿಖಾ ದಳಕ್ಕೆ, ಯಾಕೆಂತಂದರೆ ಇದು ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ವ್ಯವಸ್ಥಿತ ಪಿತೂರಿ, ಹಿಂದೂ ಧರ್ಮದ ಅವಹೇಳನ ಮಾಡೋಕ್ಕೆ ಒಂದು ಜಾಗತಿಕ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಪಿತೂರಿ. ಹಾಗಾಗಿ ವಿದೇಶದಿಂದ ಹಣದ ನೆರವು ಬಂದಿದೆ. ಹಣದ ನೆರವಿಲ್ದೇ ಈ ರೀತಿ ಎಲ್ಲ ನಡೆಯೋಕ್ಕಾಗೋದಿಲ್ಲ. ಕೆಲವರೆಲ್ಲ ಪಬ್ಲಿಕ್ಕು ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ಲೆಲ್ಲ ಮಾತಾಡ್ತಾಯಿದ್ದಾರೆ 30 ಕೋಟಿ ಹಣ ಪಡೆದಿದ್ದಾರೆ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ, ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾರು ಮಾಡ್ತಾಯಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ, ಕಾನೂನು ಕ್ರಮ ಕೈಗೊಳ್ಳಬೇಕು.